ಹಳೆ ವಿದ್ಯುತ್ ತಂತಿಗಳನ್ನು ತೆಗೆದು ಹೊಸ ವಿದ್ಯುತ್ ಕೇಬಲ್ ಅಳವಡಿಸುವ ಸುಮಾರು 5 ಕೋಟಿ ವೆಚ್ಚದ ಕಾಮಗಾರಿಗೆ ಕೆ.ಆರ್.ಪೇಟೆ ತಾಲೂಕಿನ ಹರಿಯಾಲದಮ್ಮ ದೇವಸ್ಥಾನದ ಬಳಿ ಶಾಸಕ ಎಚ್.ಟಿ. ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು. ಅಡ್ಡ ಬರಬೇಡಿ. ಹಾರ ಹಾಕಿದ್ರಲ್ಲ ಕನ್ನಡಕ ನಾವು ಒಂದು ಬಾರಿ ಮಾರನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎಲೆಕ್ಟ್ರಿಕಲ್ ಸಮಸ್ಯೆ ಟಿ.ಸಿ ಸಮಸ್ಯೆ ಎಲ್ಲ ಹೇಳಿದ್ರು. ಅದು ಪೂರ್ವಕವಾಗಿ ನಾನು ಡಬಲಿಯವ್ರಿಗೆ ಹಿಂದೆ ಇದ್ದ ಡಬಲಿಯವ್ರಿಗೂ ಎಲ್ಲ ಹೇಳಿದೆ. ಅವರು ಒಂದು ಟೀಮ್ ತಂಡನೂ ಬಂದಿತ್ತು. ಮೊನ್ನೆ ಹರೀಶ್ ಅಣ್ಣು ಫೋನ್ ಮಾಡಿದ್ರು ನನಗೆ, ಅದರ ಸಮಸ್ಯೆ ಸಾಲ್ವ್ ಆಗಿಲ್ಲ ಅಂತ. ಅದಕ್ಕೆ ಹೊಂದ್ಕೊಂಡಂತೆ ಬಹುತೇಕ ಈ ಭಾಗದ ಸುಮಾರು ಒಂದು ಏನು ಎಲೆಕ್ಟ್ರಿಕಲ್ ಸಮಸ್ಯೆಗೆ ಒಂದು 5 ಕೋಟಿ ಅನುದಾನ 10 ಕೋಟಿ ಬಂದಿದೆ. ಅದರಲ್ಲಿ ಈ ಭಾಗಕ್ಕೆ 5 ಕೋಟಿ ಹಾಕಿದ್ದೀವಿ. ಅದು UG ಕೇಬಲ್ಲು. ಅದರಲ್ಲಿ ಮಾಮೂಲಿ ಕೇಬಲ್ ಆಗಿದ್ದರೆ ಇದು 5 ಕೋಟಿಗೆ ಬಹುತೇಕ ಈ ಹೋಬಳಿ ಸಮಸ್ಯೆ ಸಾಲ್ವ್ ಮಾಡ್ಬೋದು ನಾವು. ಇದು UG ಕೇಬಲ್ ತುಂಬ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಈ ಒಂದು ಪಂಚಾಯತಿ ವ್ಯಾಪ್ತಿಗಳು ಕೊಟ್ಟಂತೆ ಅಷ್ಟು ಕೆಲಸ ತುಂಬ ತುರ್ತಾಗಿ ಬೇಕಾದಂಥ ಕೆಲಸಗಳನ್ನ ಮಾಡೋಕ್ಕೆ ಒಬ್ಬ ಏಜೆನ್ಸಿಗಾಗಿದೆ. ಸಬ್ ಏಜೆನ್ಸಿಯಾಗಿ ನಮ್ಮ ಆತ್ಮೀಯ ಮಿತ್ರರು ನಮ್ಮ ಪಕ್ಷದ ಮುಖಂಡರು ಅಂತ ಕೆಂಪರಾಜ್ ಅವರು ಮಾಡ್ತಾಯಿದ್ದಾರೆ. ಡಬಲ್ ಇವರು ಪುಟ್ಸಮಣ್ಣ ಇಲ್ಲೇ ಇದ್ದಾರೆ. ಈ ಸಂದರ್ಭದಲ್ಲಿ ಮೋಹನರು, ದಿಲೀಪು, ಮಲ್ಲೇಶು, ನಮ್ಮ ನಾಗೇಂದ್ರಣ್ಣ, ನಮ್ಮ ಚಂದ್ರಸಣ್ಣ, ನಮ್ಮ ಕುಮಾರು, ಶಿವಣ್ಣವರು, ನಮ್ಮ ಚಂದ್ರಣ್ಣ, ವಾಸು ಎಲ್ಲರೂ ಸಹ ಈ ಭಾಗ ಮುಖಂಡರು ಎಲ್ಲರೂ ಸಹ ಪೂಜೆ ಮಾಡಿದ್ದೀವಿ. ಅದು ಕೆಲಸನ ಆದಷ್ಟು ಬೇಗ ನಮ್ಮ ಕೆಂಪರಾಜಣ್ಣ ಮಾಡಿಕೊಡ್ತಾರೆ ಅಂತ ಅಪಾರವಾದ ಭರವಸೆ ಇದೆ. ಮೊದಲು ಮಾರಿನಲ್ಲಿ ಸಮಸ್ಯೆ ಸ್ವಲ್ಪ ಸಾಲ್ವ್ ಮಾಡಿ ಆದಷ್ಟು ಬೇಗ ಕೆಲಸ ಮಾಡಿ. ಅದು ಇನ್ನು ನೆಕ್ಸ್ಟ್ ಮುಂದುವರೆದಂತೆ ನಮ್ಮ ಆ ಭಾಗದಲ್ಲೂ ಸಹ ಕೆಲಸ ಗಣೇಶ್ ಬೇಕಡೆ ಇನ್ನೊಂದು ಚಿಕ್ಕಡಗಲ್ಲಿ ದುರ್ಗಡದಲ್ಲಿ ಚಿಕ್ಕಡಗಲ್ಲಿ ಸ್ವಲ್ಪ ಒಂದು ಪೂಜೆ ಇದೆ. ಒಂದು ಏನು ಒಂದು ಎಲೆಕ್ಟ್ರಿಕಲ್ ಸಮಸ್ಯೆ ಇದೆ, ಕರೆಂಟ್ ಸಮಸ್ಯೆ, ಅದಕ್ಕೆ ಈ ಭಾಗದಲ್ಲಿ ಸ್ವಲ್ಪ ಉತ್ತಮ ಗುಣಮಟ್ಟದ ಕರೆಂಟ್ ಕೊಡಲಿಕ್ಕೆ ಅದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸರಿಪಡಿಸ್ಕೊಳ್ಳಿಕ್ಕೆ ಇದೊಂದು ಸಹಾಯಧನ ಅನುಕೂಲ ಆಗಿದೆ ಅನ್ನೋ ಮಾತು ಹೇಳ್ತಾ, ಜೊತೆಗೆ ನಾವು ಸಹ ಇವತ್ತು ಏನು ಪವರ್ ಮಿನಿಸ್ಟ್ರು ಅವ್ರಿಗೆ ಮನವಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲೇ ನಾವು ಅದನ್ನು ಶಕ್ತಿ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಸಹ ರೀಕಂಡಕ್ಟಿಗೆ ಸಂಬಂಧಪಟ್ಟಂಗೆ ಮೊನ್ನೆನೂ ಸಹ ಫೋನ್ ಮಾಡಿ MD ಹತ್ರ ಮಾತಾಡಿದೆ. ಅಲ್ಲಿ ಸಹ ಸಂಬಂಧಪಟ್ಟ ಈಗ ಮಿನಿಸ್ಟ್ರು ಸಹ ಒಂದು ಲೆಟರ್ ಕಳಿಸಿದ್ದಾರೆ. ರೀಕಂಡಕ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಎಷ್ಟು ಅವ್ರು ಏನು ಕೆಲಸ ಮಾಡಲಿ ಅದಕ್ಕೆ ನಾವು ಅವರಿಂದ ಲೇಬರ್ ಕಾಸ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಸಹ ಮಾಡಿಕೊಡುವಂಥ ಕೆಲಸ ಆಗಲಿ ಅನ್ನೋ ಮಾತಂತ ಇದು ನಮಗೆ ಹೆಚ್ಚು ಒಂದು 10 ಕೋಟಿ ಅನುದಾನ ಕೊಟ್ಟಂಥ ಮಾನ್ಯ ಸಚಿವರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಶಾಸಕನಾಗಿ ಅವರು ಅಭಿನಂದಿಸ್ತೇನೆ.